ರಾಜ್ಯದಲ್ಲಿ 3 ವರ್ಷಗಳ ಕಂದಮ್ಮನವೇ ಹಿಡಿದು 60 ವರ್ಷದ ಮುದುಕಿ ಮೇಲೂ ಕೂಡ ರೇಪ್ ಪ್ರಕರಣಗಳು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು. ಇದ್ರ ಜೊತೆಗೆ ಬೆಂಗಳೂರಿನ 6 ವರ್ಷದ ವೆಬ್ಗಯಾರ್ ಶಾಲೆಯ ವಿದ್ಯಾರ್ಥಿನಿ ಮೇಲೆ ನಡೆದಂಥ ಅತ್ಯಾಚಾರ ಪ್ರಕರಣ ಇವತ್ತು ರಾಷ್ಟ್ರಾದ್ಯಂತ ಚರ್ಚೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಕಳೆದ 4-5 ದಿನಗಳಲ್ಲಿ 30ಕ್ಕೂ ಹೆಚ್ಚು ರೇಪ್ ಪ್ರಕರಣಗಳು ಮತ್ತೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ವರದಿಯಾಗ್ತಾ ಇವೆ. ಈಗಲೂ ಕೂಡ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಅತ್ಯಾಚಾರ ಪ್ರಕರಣಗಳು, ಅತ್ಯಾಚಾರ ಎತ್ತದಂಥ ಪ್ರಕರಣಗಳು ವರದಿ ಆಗ್ತಾ ಇವೆ. ಸೊ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಪ್ರಕರಣಗಳನ್ನು ಹತ್ತಿಕ್ಕುವಲ್ಲಿ ಗಂಭೀರವಾಗಿದೆಯಾ? ಮತ್ತೊಂದು ಆರೋಪ ಇರತಕ್ಕಂಥದ್ದು, ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಒಂದು ರೀತಿ ಉಡಾಫೆ ಆಗಿದೆ ಅನ್ನುವಂಥ ಆರೋಪವನ್ನು ಬಿಜೆಪಿಯ ಪಕ್ಷ ಈಗಾಗಲೇ ಪ್ರತಿಭಟನೆಯ ಮೂಲಕ ವ್ಯಕ್ತಪಡಿಸಿದೆ. ಅಷ್ಟೇ ಅಲ್ಲ, ಗೃಹ ಸಚಿವರು ರಾಜೀನಾಮೆ ಕೊಡಬೇಕನ್ನುವಂಥ ಡಿಮ್ಯಾಂಡ್ ಅನ್ನು ಮುಂದಿಟ್ಟಿದೆ. ಸೊ ಇದ್ರ ಜೊತೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ನೀಡಬೇಕನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದೆ. ಸೊ ಎಲ್ಲ ವಿಚಾರಗಳ ಸಂಬಂಧಪಟ್ಟಂತೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಮ ಜೊತೆಗಿದ್ದಾರೆ. ಸಿದ್ದರಾಮಯ್ಯ ಕಾರ್ಯಕ್ರಮ ಸ್ವಾಗತ. ಸೊ ನಿಮ್ಮ ಜೊತೆಗೆ ಸುವರ್ಣ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕ ಅನಂತ್ ಚಿನ್ನೋರ್ ಕೂಡ ಆ ಸಂದರ್ಶನದಲ್ಲಿ ಅನಂತ್ ಚಿನ್ನೋರ್ ಕೂಡ ಇರ್ತಾರೆ. ಸೊ ಸಿದ್ದರಾಮಯ್ಯನವರೇ, ಎಲ್ಲೋ ಒಂದು ಕಡೆ ನಿಮ್ಮ ಆಸೆ ಇತ್ತು, ನಾನು CM ಆಗಬೇಕು, ಸೊ ಆಸೆ ಈಡೇರಿದೆ, ಸೊ ನಡೀತಾ ಇದೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. CM ಆಗೋಕ್ಕೋಸ್ಕರನೇ CM ಆಗಿರ್ತಕ್ಕಂಥದ್ದಲ್ಲ, ಅದೊಂದೇ ಒಂದು ಆಸೆ ಇತ್ತು. ಅದಕ್ಕೋಸ್ಕರವಾಗಿ ಜನ ಅಷ್ಟಕ್ಕೆ ಆಶೀರ್ವಾದ ಮಾಡಿರೋದು. ಈ ರಾಜ್ಯದ ಜನತೆ ನಮಗೆ 5 ವರ್ಷಗಳ ಕಾಲ ಒಳ್ಳೆಯ ಸರ್ಕಾರ ಕೊಡಬೇಕು ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಮತ್ತು ನಾನು ರಾಜಕೀಯಕ್ಕೆ ನೆನ್ನೆ ಮೊನ್ನೆ ಬಂದವನೇನಲ್ಲ, ಅಥವಾ ದಿಢೀರನೇ ಬಂದು ಮುಖ್ಯಮಂತ್ರಿ ಆದವನು ಅಲ್ಲ. ನಾನು 35 ವರ್ಷಗಳಿಂದ ಈ ರಾಜ್ಯದ ಪಾಲಿಟಿಕ್ಸ್ನಲ್ಲಿದ್ದೇನೆ. ಮತ್ತು ಹಂತವಾಗಿ ರಾಜಕಾರಣದಲ್ಲಿ ಬೆಳೆದು ಬಂದಿದ್ದೇನೆ ಜನರ ಆಶೀರ್ವಾದದಿಂದ. ತಾಲೂಕು ಅಭಿವೃದ್ಧಿ ಮಂಡಳಿ ಸದಸ್ಯನಾಗಿ ಇವತ್ತು ಮುಖ್ಯಮಂತ್ರಿವರೆಗೂ ಸುಮಾರು 40 ವರ್ಷಗಳ ಕಾಲ ದೀರ್ಘವಾಗಿ, ಬಹುಶಃ ಯಾವುದನ್ನು ಗಂಭೀರ ತಗೋತಾ ಇಲ್ಲ ಅಂತಕ್ಕಂಥದ್ರಲ್ಲಿ ಯಾವುದೇ ಉರುಳಿಲ್ಲ. ಒಂದು ಅತ್ಯಾಚಾರದಂಥ ವಿಚಾರನ ಬಹಳ ಲಘುವಾಗಿ ತಗೊಳಕ್ ಸಾಧ್ಯನೇ ಇಲ್ಲ. ಆ ಥರದ ಇಂಪ್ರೆಷನ್ ಇದೆ ಸರ್ಕಾರ. ಆ ಥರ ಇಂಪ್ರೆಷನ್ ಇದ್ರೆ ಅದು ಯಾರೋ ಆ ಥರದ ಒಂದು ಇಂಪ್ರೆಷನ್ ಬರಲಿಕ್ಕೆ ನಮ್ಮ ಆಗದೇ ಇದ್ದವರು ಪ್ರಯತ್ನ ಮಾಡ್ತಾ ಇರ್ಬೋದು. ಸೊ ಇದಕ್ಕೆ ರಾಜಕೀಯ ಕೈವಾಡ ಅಂತ ಹೇಳ್ತೀರಿ? ಇದಕ್ಕೆ ರಾಜಕೀಯ ಕೈವಾಡನ ಇರ್ಬೋದು. ಅತ್ಯಾಚಾರದಂತ ಪ್ರಕರಣಗಳ ರಾಜಕೀಯ ಕೈವಾಡ ಏನ್ ಮಾಡಕ್ಕಾಗುತ್ತೆ? ಈಗ ಬಿಜೆಪಿಯವರು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದಾರಲ್ಲ, ಅದು ರಾಜಕೀಯ ಉದ್ದೇಶದಿಂದ ಮಾಡ್ತಾರೆ. ನೀವು ಹಿಂದೆ ಮಾಡಿಲ್ವಾ? ಯಾವುದು? ನೀವು ಆರೋಪ ಪ್ರಕರಣವನ್ನ ಎಲ್ಲಾ ಕಡೆ ಮಾತಾಡಿದ್ರಿ, ವೈಯಕ್ತಿಕ ಕೇಸ್ಗಳನ್ನ, ರಘುಪತಿ ಎಲ್ಲನೂ ಮಾತಾಡಿದೀವಿ. ಆದ್ರೆ ಫಿಲ್ಮ್ ವಿಚಾರ ಕೇಳಿ ಸ್ವಲ್ಪ, ಅದು MLAಗಳು ಬ್ಲೂ ಫಿಲ್ಮ್ ನೋಡಿದದ್ದು, ಅಸೆಂಬ್ಲಿ ಒಳಗಡೆ ನೋಡಿದದ್ದು, ನೀವೇ ಅದನ್ನ ತೋರಿಸಿರೋರು. ಅದರಿಂದ ಅದು ಒಂದು ಪಕ್ಷದ MLAಗಳು ಮಾಡಿರ್ತಕ್ಕಂಥದ್ದನ್ನ ಅದು ಕಠಿಣವಾಗಿ ಹೇಳಲೇಬೇಕಾಗ್ತದೆ, ಚರ್ಚೆ ಮಾಡಬೇಕಾಗ್ತದೆ, ಖಂಡಿಸಬೇಕಾಗ್ತದೆ, ಎಲ್ಲ ಮಾಡೋದು. ಸ್ವಲ್ಪ ನಾವು ಉತ್ತರ ಹೇಳಗಂಟೆ ಕೇಳ್ರಿ ಉಗಾರ್ ಅವರೇ. ಸಿದ್ದರಾಮಯ್ಯ ನೀವೇ ಅಪೋಸಿಷನ್ ಲೀಡರ್, ನಾನು ಅಪೋಸಿಷನ್ ರಾಜೀನಾಮೆ ಕೊಟ್ಟರು. ಯಾರು? ಅವ್ರು 3 ಜನ ಸಚಿವರು ಹೋದ್ರಲ್ಲ, ಮನೆಗೆ ಹೋದ್ರಲ್ಲ. ಹೋದ್ರೆ ಪುನಃ ಟಿಕೆಟ್ ಕೊಡ್ಲಿಲ್ಲ ಅವರಿಗೆ. ಏನ್ ಶಿಕ್ಷೆ ಮಾಡಿದ್ರು ಅವ್ರಿಗೆ? ಏನು ಶಿಕ್ಷೆ ಮಾಡ್ಲಿಲ್ಲ ಅವರಿಗೆ. ಅದೇ ಗೃಹ ಸಚಿವರು ರಾಜೀನಾಮೆ ಕೇಳ್ತಾ ಇದ್ದಾರೆ ಬಿಜೆಪಿ ಅವರು. ಅವ್ರೇನ್ ಶಿಕ್ಷೆ ಮಾಡಿದ್ರಿ? ರಾಜೀನಾಮೆ ಕೊಡಬೇಕಾದಂತ ಅಗತ್ಯ ಇಲ್ಲ. ಯಾಕಂತಂದ್ರೆ ನಮ್ಮ ಸರ್ಕಾರ ಎಲ್ಲೂ ಕೂಡ ವಿಫಲ ಆಗಿಲ್ಲ. ಕಾನೂನು ರೀತಿಯ ಕ್ರಮ ತಗೊಳ್ಳಿಕ್ಕೆ ಎಲ್ಲೂ ಕೂಡ ವಿಫಲ ಆಗಿಲ್ಲ. ಬೇರೆ ಹೇಳ್ಬಿಡ್ತೀನಿ ನಿಮಗೆ ಒಂದು ನಿಮಿಷ. ಯಾಕಂತಂದ್ರೆ ಇವು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಕ್ಕಂಥದ್ದು, ದೌರ್ಜನ್ಯಗಳು ನಡೀತಕ್ಕಂಥದ್ದು ನಾಚಿಕೆಗೇಡಿನ ಪ್ರಸಂಗ. ಐ ಆಲ್ಸೋ ಅಗ್ರಿ ವಿತ್ ದ್ಯಾಟ್. ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ಬೇಕಾಗ್ತದೆ. ಇಂಥ ಘಟನೆಗಳು ಆಗಬಾರ್ದು. ಇಂಥ ಮನಸ್ಥಿತಿ ಇರ್ತಕ್ಕಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಇಂಥ ಸಮಾಜದ ಇದು ಒಂದು ಪಿಡುಗು, ಇದು ಸಾಮಾಜಿಕ ಪಿಡುಗು. ಇದನ್ನು ಹತ್ತಿಕ್ಕತಕ್ಕಂಥ ಕೆಲಸ ಆಗಲೇಬೇಕು. ನಿಮಗೆ ಸುಮ್ಮನೆ ಒಂದು ಉದಾಹರಣೆಗೆ ನಿಮ್ಗೆ ಹೇಳ್ತೇನೆ. 2013ರಲ್ಲಿ 1030 ಪ್ರಕರಣಗಳಾಗಿದ್ದಾವೆ ಈ ಥರದ್ದು ಅತ್ಯಾಚಾರ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ. ಇದರಲ್ಲಿ ಸುಮಾರು 92% ಅವ್ರ ಕುಟುಂಬದವರೇ, ಗೊತ್ತಿರೋರೇ, ಪರಿಚಯ ಇರೋರೇ ಇದು ಮಾಡಿದ್ದಾರೆ. ಸುಮಾರು 1030ರಲ್ಲಿ 950 ಪ್ರಕರಣಗಳು ಇಂಥವು. ಇನ್ನು 77 ಪ್ರಕರಣಗಳು ಮಾತ್ರ
ಬೇರೆ ಥರ ನಡೆದಿರ್ತಕ್ಕಂಥದ್ದು. ಈ ಪಕ್ಕದ ಮನೆಯವರು, ಕುಟುಂಬದಲ್ಲಿರ್ತಕ್ಕಂಥವರೇ, ಗೊತ್ತಿರೋರೇ, ಅವ್ರ ಸಂಬಂಧಿಕರೇ ಮಾಡಿದಾಗ ಇದರಲ್ಲಿ ಪೊಲೀಸ್ನವ್ರ ಪಾತ್ರ ಭಾಳ ಕಡಿಮೆ ಇದರಲ್ಲಿ. ಆದರೆ ಉಳಿದವಿದ್ದವಲ್ಲ, ಅದರಲ್ಲಿ ಪೊಲೀಸ್ ಈಗ ನಿಮಗೆ ಫಾರ್ ಇನ್ಸ್ಟೆನ್ಸ್ ವಿಪ್ಗಯಾರ್ ಇನ್ಸ್ಟಿಟ್ಯೂಷನ್ನಲ್ಲಿ ಫ್ರೇಜರ್ ಟೌನಲ್ಲಿ ಆದಂಥ ಇನ್ಸಿಡೆಂಟು 6 ವರ್ಷದ ಮಗುನ ಮೇಲೆ, ಹೆಣ್ಮಗುನ ಮೇಲೆ ಮಾಡಿರ್ತಕ್ಕಂಥದ್ದು. ಯಾರು ಮಾಡೋರಲ್ಲಿ? ಅಲ್ಲಿ ಕೆಲಸ ಮಾಡ್ತಿದ್ದಂಥ ಪಿ ಟಿ ಟೀಚರೇ ಮಾಡಿದ್ದಾರೆ. ಅಂದರೆ ಒಂದು ಇನ್ಸ್ಟಿಟ್ಯೂಷನ್ ಒಳಗಡೆನೇ ಮಾಡಿರ್ತಕ್ಕಂಥದ್ದು, ಅದು ಕೂಡ ಗೊತ್ತಿರೋರೇ ಮಾಡಿರ್ತಕ್ಕಂಥದ್ದು, ಪರಿಚಯ ಇರೋರೇ ಮಾಡಿರ್ತಕ್ಕಂಥದ್ದು. ಇದಕ್ಕೆ ನೇರವಾಗಿ ಇನ್ಸ್ಟಿಟ್ಯೂಷನ್ ಅವರು ಇದಕ್ಕೆ. ಆಮೇಲೆ 2ನೇ ತಾರೀಕು ನಡೆದಂತೆ ನಿಮ್ಗೆ ಸುಮ್ಮನೆ ಯಾಕೆ ಮಾಹಿತಿ ಸರಿಯಾಗಿರ್ಬೇಕು. 2ನೇ ತಾರೀಕು ಇನ್ಸಿಡೆಂಟ್ ನಡೆದಿರೋದು. 13ನೇ ತಾರೀಕಿನವರಿಗೆ ಮ್ಯಾನೇಜ್ಮೆಂಟ್ನವರು ಪೊಲೀಸ್ನವರು ತಿಳಿಸೋದಂತಾಗಲಿ ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಹೇಳ್ತಕ್ಕಂಥದ್ದಲ್ಲಿ ಅಲ್ಲಿವರೆಗೂ ಮಾಡಿಲ್ಲ. ಅಲ್ಲ, ಇಲ್ಲಿ ವಿಷಯ ಇರದೆ ಅದು ಸಿದ್ದರಾಮಯ್ಯನವರು. ಅಂದರೆ ಈಗ ಸಂಬಂಧಿಕರಿಂದನೇ ಆಗುತ್ತೆ, ಗೊತ್ತಿದ್ದವರಿಂದನೇ ಆಗುತ್ತೆ, ದಟ್ಸ್ ಎ ಡಿಫರೆಂಟ್ ಮ್ಯಾಟರ್. ಅಂದರೆ ರೇಪನ್ನ ನಾವೇನೋ ಎಲ್ಲ ಕಡೆ ಕಾವಲು ತಡಿತೀವಿ ಅನ್ನೋದು ಯಾರಿಗೂ ಸಾಧ್ಯ ಇಲ್ಲ. ಅದು ಒಂದು ನೈತಿಕತೆಯ ಪ್ರಶ್ನೆ, ಸಾಮಾಜಿಕ ಪ್ರಶ್ನೆ. ದಟ್ಸ್ ಎ ಡಿಫರೆಂಟ್ ಮ್ಯಾಟರ್. ಇಲ್ಲಿ ಯಾಕೆ ಸರ್ಕಾರ ಸ್ವಲ್ಪ ಕ್ಯಾಜುಯಲ್ ಆಗಿದೆಯೇನೋ ಅನ್ನೋ ಥರದ ಭಾವನೆ ಬಂದಿದ್ದು ಯಾಕೆ ಅಂತಂದರೆ, ತಾವೇ ಹೇಳಿದ್ರಿ ವಿಬ್ಗಯಾರ್ ಸ್ಕೂಲ್ನ ಪ್ರಕರಣ 13ನೇ ತಾರೀಕು ಹೊರಗಡೆ ಬಂದಿದ್ದು ಅಂತ ಹೇಳಿ. ಇವತ್ತು 23ನೇ ತಾರೀಕು, 10-11 ದಿನಗಳ ಕಾಲ ಆ ಸ್ಕೂಲ್ ಮ್ಯಾನೇಜ್ಮೆಂಟಿನ ಮೇಲೆ ತುಂಬ ಸ್ವಲ್ಪ ಹಾರ್ಷ್ ಅನ್ನಬಹುದಾದಂಥ, ಡೆಫಿನಿಟಿವ್ ಅನ್ನಬಹುದಾದಂಥ ಒಂದು ಆ್ಯಕ್ಷನ್ ಇರಲ್ಲ. ಇವತ್ತು ವಿಬ್ಗಯಾರ್ ಸ್ಕೂಲ್ನ ಮಾಲೀಕನ ಅರೆಸ್ಟ್ ಆಗಿದೆ. ಒಬ್ಬ ಪೊಲೀಸ್ ಕಮಿಷನರ್ನ ಬದಲಾವಣೆ ಮಾಡಿ, ಆ ಬದಲಾವಣೆ ಆಗ್ತಿದ್ದಂಗೆ ಅರೆಸ್ಟ್ ಆಯಿತು ಅನ್ನೋ ಥರದ ಒಂದು ಇಂಪ್ರೆಷನ್ ಕೊಟ್ಟು ಯು ಆರ್ ಟ್ರೈಂಗ್ ಟು ಕರೆಕ್ಟ್ ದಿ ಮಿಸ್ಟೇಕ್. 10 ದಿನಗಳ ಕಾಲ ಯಾಕೆ ಏನೂ ಮೂವ್ ಆಗಲಿಲ್ಲ ಅನ್ನೋದೇ ಸರ್ಕಾರ ಯಾಕೋ ಕ್ಯಾಶುಯಲ್ ಆಗಿದೆಯೇನೋ ಅನ್ನೋ ಭಾವನೆ ಕೊಟ್ಟಿದೆ. ಕರೆಕ್ಟ್, ನೀವು ಅದನ್ನೇ ಹೇಳೋದು. 13ನೇ ತಾರೀಕು ಅವರು ದೂರು ಕೊಟ್ಟಿದ್ದಾರೆ. ಈ ತಿಂಗಳು 13ನೇ ತಾರೀಕು, 2ನೇ ತಾರೀಕು ನಡೆದಿರ್ತಕ್ಕಂಥ ಇನ್ಸಿಡೆಂಟ್. ಬಟ್ ಅದು ಹೇಳೋಕ್ಕೂ ಕೂಡ ಅವರು ಮುಂದೆ ಬರಲಿಕ್ಕೂ ಕೂಡ ಇದು ಮಾಡಿದ್ದಾರೆ. ಮತ್ತು ಆ ಮ್ಯಾನೇಜ್ಮೆಂಟ್ನ ಚೇರ್ಮನ್ನು ಬಾಂಬೆನಲ್ಲಿದ್ದಾನೆ. ಈ ಹಿಂದೆ ಇದ್ದಂಥ ಕಮಿಷನ್ ಇರುವಾಗಲೇ ಪೊಲೀಸ್ನವ್ರನ್ನ ಕಳಿಸಿ ಅವನ್ನ ಹುಡುಕಲಿಕ್ಕೆ ಮಾಡಿದ್ದದು. ಅವನು ತಲೆ ಮರೆಸ್ಕೊಂಡಿದ್ದ. ಈಗ ಅವನು ಅರೆಸ್ಟ್ ಆಗಿದ್ದಾನೆ. ಮತ್ತು ಅವನು ಮುಸ್ತಫಾ ಅಂತಕ್ಕಂಥವನ್ನು ಅವನು ಕೂಡ ಅರೆಸ್ಟ್ ಮಾಡಿದ್ದೀವಿ. ಅವನ ಮೇಲೆ ಈಗ ಗೂಂಡಾ ಆಕ್ಟ್ನ ಅಡಿನಲ್ಲಿ ಅವನ ಮೇಲೆ ಕ್ರಮ ತಗೋತಾ ಇದ್ದೀವಿ. ಮತ್ತು ಏನೇನು ಕಠಿಣ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲನೂ ತಗೊಂಡಿದ್ದೀವಿ. ಒಂದು ಚೇರ್ಮನ್ ಅರೆಸ್ಟ್ ಮಾಡಿದ್ದೀವಿ, ಅಕ್ಯೂಸ್ಡ್ ಪರ್ಸನ್ನ ಅರೆಸ್ಟ್ ಮಾಡಿದ್ದೀವಿ, ಅವನಿಗೆ ಗೂಂಡಾ ಆಕ್ಟ್ನಲ್ಲಿ ಚಾರ್ಜ್ ಮಾಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ಪೇರೆಂಟ್ಸ್ಗಳ ಜೊತೆ ಕರೆದು ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅವು ನಮ್ಮ ಸಂಬಂಧಪಟ್ಟಂಥ ಮಂತ್ರಿ, ಪೊಲೀಸ್ನವರು ಎಲ್ಲ ಚರ್ಚೆ ಮಾಡಿದ್ದಾರೆ. ಅದರಿಂದ ಇಲ್ಲಿ ಯಾವರು ತಪ್ಪು ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ ಅವ್ರ ಮೇಲೆ, ಮತ್ತು ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ, ಮ್ಯಾನೇಜ್ಮೆಂಟ್ ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮೇಲೆ, ಮತ್ತು ಆ ಚೇರ್ಮನ್ನು ಭಾಳ ಬೇಜವಾಬ್ದಾರಿಯಿಂದ ಒಂದು ಹೇಳಿಕೆ ಕೊಟ್ಟಿದ್ರು. ನಾವು ಜವಾಬ್ದಾರಲ್ಲ ಇದಕ್ಕೆ, ಬುದ್ಧಿಮಾಂದ್ಯ ಮಗು ಅಂತ ಹೇಳಿದಾಗ ಚೇರ್ಮನ್. ಅದಕ್ಕೋಸ್ಕರನೇ ಅವ್ರ ಮೇಲೆ ಅವರು ಕೂಡ ತಪ್ಪು ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ಚೇರ್ಮನ್ನೇ ಅರೆಸ್ಟ್ ಮಾಡಿರೋದು. ಯಾವ ಕಾಲದಲ್ಲೂ ಕೂಡ ಒಂದು ಚೇರ್ಮನ್ ಅರೆಸ್ಟ್ ಮಾಡೋದು ಯಾವ ಕಾಲದಲ್ಲೂ ಕೂಡ ನಡೆದಿಲ್ಲ. ಇದು ಇನ್ನೊಂದು ಸ್ವಲ್ಪ ಬೇಗ ಆಗಿದ್ರೆ ಜನರ ವಿಶ್ವಾಸ ಹೆಚ್ಚುತ್ತಾ ಇತ್ತು. ನಮ್ಮಲ್ಲಿ ವಿಳಂಬನೆ ಆಗಿಲ್ಲ, ವಿಳಂಬನೆ ಮಾಡಿಲ್ಲ ಸರ್. 13ರಿಂದ 23ನೇ ತಾರೀಕು ಸರ್, 11 ದಿನಗಳ ಟೈಮ್ ಫ್ರೇಮ್. 23 ಇವತ್ತು, ಅದೇ ಇವತ್ತು ಅವನ್ನ ಅರೆಸ್ಟ್ ಆದ ಯಾವಾಗ? 4-5 ದಿನ ಆಯ್ತು. ಇಲ್ಲ, ಮೊನ್ನೆ ಸರ್, 2 ದಿನ, 3 ದಿನ ಆಯ್ತು. 3 ದಿನದಲ್ಲೇ ಮುಸ್ತಫಾ ಅರೆಸ್ಟ್ ಆಗಿದ್ದಾನೆ. ಅವನು ತಲೆ ಮರೆಸ್ಕೊಬಿಟ್ಟಿದ್ದ, ಇವನು ಚೇರ್ಮನ್ ತಲೆ ಮರೆಸ್ಕೊಬಿಟ್ಟಿದ್ದ. ಅವನು ತಲಾಶ್ ಮಾಡಿ ಇವತ್ತು ಅವರಿಬ್ಬರನ್ನು ಕೂಡ, ಮುಸ್ತಫನ್ನು ಅರೆಸ್ಟ್ ಮಾಡಿದ್ದೀವಿ, ಚೇರ್ಮನ್ ಅನ್ನು ಅರೆಸ್ಟ್ ಮಾಡಿದ್ದೀವಿ. ಟ್ರಾನ್ಸ್ಫರ್ ಈಗ ಅವನ ನೇತೃತ್ವದಲ್ಲಿ ಮಾಡ್ಬೋದಿತ್ತಲ್ಲ, ಅರೆಸ್ಟ್ ಮಾಡ್ಬೋದಿತ್ತಲ್ಲ. ಅವನೇ ಕಳಿಸಿದ್ದಾರೆ, ಅವನೇ ಅರೆಸ್ಟ್ ಮಾಡಿದ್ದು ಮುಸ್ತಫನ್ನಲ್ವಾ? ಯಾರು ಔರಾದ್ಕರ್ ಇದ್ರು, ಟ್ರಾನ್ಸ್ಫರ್ ಯಾಕೆ ಮಾಡಿದ್ರಂತ ಅದು ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್. ಯಾಕೆ ಟ್ರಾನ್ಸ್ಫರ್ ಮಾಡಬೇಕು? ಆರೋಪ ಏನಂದ್ರೆ ಇವರು ರಾಘವೇಂದ್ರ ಟ್ರಾನ್ಸ್ಫರ್ ಮಾಡಿದ್ರು. ಅದಕ್ಕೂ ಸಂಬಂಧ ಇಲ್ಲ, ಟ್ರಾನ್ಸ್ಫರ್ಗೂ ಈ ಇನ್ಸಿಡೆಂಟ್ಗೂ ಸಂಬಂಧ ಇಲ್ಲ. ನಾನು ಒಂದು ನೇರವಾಗಿ ಕೇಳ್ತೇನೆ. ಇವತ್ತು ರಾಜ್ಯದಲ್ಲಿ ಖಾಸಗಿ ಶಾಲಾ ಕಾಲೇಜುಗಳು ಲಕ್ಷಾಂತರ ರೂಪಾಯಿ ಡೊನೇಷನ್ ತಗೊಳ್ತವೆ. ಅಲ್ಲೆಲ್ಲ ಓದುವಂತವ್ರು ದೊಡ್ಡ ದೊಡ್ಡ ಹೈಫೈ ಜನ ಮಕ್ಕಳೇ. ಲಕ್ಷಾಂತರ ಡೊನೇಷನ್ ತಗೊಳ್ಳೋಂಥ ಶಾಲಾ ಕಾಲೇಜುಗಳು
ಮಕ್ಕಳ ಜವಾಬ್ದಾರಿ ನೀವೇ ಅಂತ ಹೇಳುವಂತ ಪರಿಸ್ಥಿತಿ ಬಂದ್ರೆ ಆ ಕಾಲೇಜುಗಳು ಯಾಕೆ ನಡೆಸ್ಬೇಕು ಅವರು? ಅದಕ್ಕೇನೆ ನಾವು ಹೇಳಿದ್ದೀವಿ, ಈಗ ಸರ್ಕ್ಯುಲರ್ ಎಲ್ಲ ಗೈಡ್ಲೈನ್ಸ್ ಎಲ್ಲ ಇಶ್ಯೂ ಮಾಡಿದ್ದೀವಿ, ಅವರ ಪೇರೆಂಟ್ಸ್ಗಳ ಜೊತೆ ಚರ್ಚೆ ಮಾಡಿದ್ದೀವಿ. ಒಂದು ವೇಳೆ ಈ ಥರ ನೀವು ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ನಿಮಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ರೆಕಗ್ನಿಷನ್ ಇದೆಯಲ್ಲ ಶಾಲಾ ನಡೆಸಲಿಕ್ಕೆ, ಅದನ್ನೇ ರದ್ದು ಮಾಡ್ತೀವಿ ಅಂತ ಹೇಳಿದ್ದೀವಿ. ಸೊ ನಾಳೆ ಇಂಥ ಪ್ರಕರಣ ಆಗಬಾರ್ದು, ಇಂಥ ಪ್ರಕರಣ ಆಗಬಾರ್ದು ಅಂತ ಕಾರಣಕ್ಕೋಸ್ಕರನೇ ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದೀವಿ. ಅವರು ಒಂದು ಮಗು ಅವ್ರ ಶಾಲೆ ಹೊರಟ ಮೇಲೆ, ಶಾಲೆಗೆ ಬಂದ ಮೇಲೆ ಅವ್ರ ಮಗು, ಅದು ಅವ್ರ ಮಕ್ಕಳು, ಅವರು ಶಾಲೆಯಿಂದ ಹೋಗಿ ಮನೆ ಸೇರೋವರೆಗೂ ಕೂಡ ಅವ್ರ ಜವಾಬ್ದಾರಿ ಅದು. ಅವರು ಬಸ್ನಲ್ಲಿ ಬರಲಿ, ಇದರಲ್ಲಿ ಆಟೋದಲ್ಲಿ ಬರಲಿ, ಯಾವುದರಲ್ಲಿ ಬರಲಿ, ಒನ್ಸ್ ದೇ ಎಂಟರ್ ದಿ ಪ್ರೆಮಿಸಿಸ್ ಆಫ್ ದಿ ಇನ್ಸ್ಟಿಟ್ಯೂಷನ್, ಅವ್ರ ಮಕ್ಕಳು. ಸರ್, ಈ ಗೈಡ್ಲೈನ್ಸ್ ಇರೋದು ಈಗಿಂದಲ್ಲ, ಮುಂಚೆಯಿಂದನೂ ಇದೆ. ಯಾರು ಪಾಲನೆ ಮಾಡ್ತಾ ಇಲ್ಲ, ಯಾರ ಮೇಲೂ ಆಕ್ಷನ್ ಆಗಿಲ್ಲ. ಮೊದಲಿದ್ದದ್ದು ಜನರಲ್ ಆಗಿ ಒಂದು ಗೈಡ್ಲೈನ್ಸ್ ಇತ್ತು. ಈಗ ಪೊಲೀಸ್ನವರು ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಇಬ್ಬರೂ ಸೇರಿ ಒಂದು ಕನ್ಸಾಲಿಡೇಟೆಡ್ ಮತ್ತು ಪೇರೆಂಟ್ಸ್ ಜೊತೆಲೂ ಕೂಡ ಮಾತಾಡಿ ಅವ್ರ ಸಲಹೆಗಳನ್ನು ಕೂಡ ತಗೊಂಡು ಇದು ಮಾಡಿದ್ದೀವಿ. ಜೊತೆಗೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಪೊಲೀಸ್ನವರು, ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು, ಮ್ಯಾನೇಜ್ಮೆಂಟ್ನವ್ರನ್ನ ಕರೆದು DDPI ಅಲ್ಲಿರ್ತಕ್ಕಂಥ ಜಾಯಿಂಟ್ ಡೈರೆಕ್ಟ್ರು ಇವರೆಲ್ಲ ಕರೆದು ಪ್ರತಿಯೊಬ್ಬರಿಗೂ ಕೂಡ ಇದ್ರ ಚರ್ಚೆ ಮಾಡಿ ಈ ಗೈಡ್ಲೈನ್ಸನ್ನು ಮನವರಿಕೆ ಮಾಡಿಕೊಡ್ಬೇಕು. ಇನ್ನು ಮುಂದೆ ಈ ಥರ ಒಳಗಡೆ ನಡೆದರೆ, ಇನ್ಸ್ಟಿಟ್ಯೂಷನ್ ಒಳಗಡೆ ನಡೆದರೆ, ಅದು ದೌರ್ಜನ್ಯ ಇರ್ಬೋದು, ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಇರ್ಬೋದು, ಇನ್ಯಾವುದೇ ಇರ್ಬೋದು, ಅವ್ರ ಮೇಲೆ ನಾವು ಕಠಿಣವಾದಂಥ ಕ್ರಮಗಳನ್ನ ತಗೊಳ್ತೇವೆ ಅಂತಕ್ಕಂಥ ಸಂದೇಶವನ್ನು ಇವತ್ತು ಎಲ್ರಿಗೂ ಕೂಡ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯನವರು ಈಗ ತಮ್ಮ ಕಾಲದಲ್ಲಿ ಕಳೆದ 4 ದಿನಗಳಲ್ಲಿ ಸುಮಾರು ಒಂದು 50ಕ್ಕೂ ಹೆಚ್ಚು ಅತ್ಯಾಚಾರ ಮತ್ತು ಲೈಂಗಿಕ ಕಿರುಕುಳದ ಪ್ರಕರಣವನ್ನು ಸೇರಿ ನಮ್ಮಲ್ಲೇ ಲೆಕ್ಕ ಇಟ್ಕೊಂಡಿದ್ದೀವಿ. ಒಂದು 8 ಆಗಿದ್ದಾವೆ. 50ಕ್ಕೂ ಹೆಚ್ಚು ಲೈಂಗಿಕ ಕಿರುಕುಳ ಪ್ರಕರಣಗಳು ಸೇರಿ ಕಳೆದ 4 ದಿನಗಳಲ್ಲಾಗಿದೆ. ನಾವೇ ವರದಿ ಮಾಡಿದ್ದೀವಿ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ. ನಾನು ಕೇಳಲಿಕ್ಕೆ ಇಷ್ಟಪಡೋದು, ಈಗ ಕೇವಲ 2 ತಿಂಗಳ ಹಿಂದೆ ಇದೇ ಥರದ ಒಂದು ಪರಿಸ್ಥಿತಿ ಉತ್ತರ ಪ್ರದೇಶದಲ್ಲಿತ್ತು. ನಾವಿಲ್ಲಿ ಕೂತ್ಕೊಂಡು ಉತ್ತರ ಪ್ರದೇಶದ ಬಗ್ಗೆ ಮಾತಾಡ್ತಿದ್ವಿ. ಅಖಿಲೇಶ್ ಯಾದವ್ ಏನು ಮಾಡ್ತಾ ಇದ್ದಾರೆ ರಾಷ್ಟ್ರಾದ್ಯಂತ ಚರ್ಚೆ ಆಗಿತ್ತು. ಸಿದ್ದರಾಮಯ್ಯನವರ ಕಾಲದಲ್ಲಿ ನಮ್ಮ ರಾಜ್ಯಕ್ಕೆ ಇದು ಇನ್ನೊಂದು ಥರ ಉತ್ತರ ಪ್ರದೇಶ ಆಗ್ತಿದೆಯೇನೋ ಅನ್ನೋ ಥರದ ಭಾವನೆ ಸೃಷ್ಟಿ ಆಗ್ತಿದೆಯಲ್ಲ, ಇದು ತಮಗೆ ಚಿಂತೆಗೀಡು ಮಾಡೋ ವಿಷಯ ಅಲ್ವಾ? ತಮಗೆ ಬೇಸರ ಆಗ್ತಾ ಇದೆ? ನೋಡಿ, ಇಡೀ ದೇಶದಲ್ಲಿ ಇಂಥ ಪ್ರಕರಣಗಳು ಆಗ್ತಾ ಇದ್ದಾವೆ. 2010 ನಿಮಗೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾವೆ. ನಿಮಗೊಂದು ಸುಮ್ಮನೆ ಅಂಕಿಅಂಶಗಳು ನೀವು ಕೊಡ್ತೀನಿ. ಈಗ 1971 ಇಸ್ವಿನಲ್ಲಿ 2087 ಇನ್ಸಿಡೆಂಟ್ ನಡೆದಿದ್ದು ದೇಶದಲ್ಲಿ. ಇವತ್ತು 2013ಕ್ಕೆ 33,707 ಇನ್ಸಿಡೆಂಟ್ಗಳು ನಡೆದಿದ್ದು. ಅಂದರೆ 71ರಿಂದ 2013ವರೆಗೆ 2087 ಇದ್ದಂಥ ಇನ್ಸಿಡೆಂಟ್ಗಳು ಇವತ್ತು 33,000 ಚಿಲ್ಲರೆ ಆಗಿದ್ದಾವೆ. ಕರ್ನಾಟಕದಲ್ಲೂ ಕೂಡ 600-700 ಇದ್ದವು, ಇವತ್ತು 1030. ಅದು ಅತ್ಯಾಚಾರ ಕಡಿಮೆ ಆಗ್ತಿತ್ತು ಅನ್ನೋಕ್ಕಿಂತ ಅತ್ಯಾಚಾರವನ್ನ ರಿಪೋರ್ಟ್ ಮಾಡುವಷ್ಟು ಧೈರ್ಯ ಈಗ ಸ್ವಲ್ಪ ಬಂದಿದೆ ಜನಕ್ಕೆ. ಇವತ್ತು ಮೀಡಿಯಾನು ಕೂಡ ಹೆಚ್ಚು ಆಕ್ಟಿವೈಸ್ ಆಗಿರೋದ್ರಿಂದ ಮತ್ತೆ ಜನರಿಗೆ ಧೈರ್ಯನೂ ಕೂಡ ಹೆಚ್ಚು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು, ಪ್ರಚಾರಕ್ಕೆ ಮುಚ್ಚತಕ್ಕಂಥದ್ದು ಇದು ಜಾಸ್ತಿ ಆಗಿರ್ಬೋದು, ಅದು ಕೂಡ ಆಗಿದೆ. ಬಟ್ ಒಟ್ಟಾರೆಯಾಗಿ ಒಂದು ನಾಗರಿಕ ಸಮಾಜದಲ್ಲಿ ಯಾವುದೇ ಹೆಣ್ಮಕ್ಕಳಿಗೆ ಅದು ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆದರೆ, ದೌರ್ಜನ್ಯಗಳಾದರೆ, ಅದು ನಾವೆಲ್ಲ ತಲೆ ತಗ್ಗಿಸಬೇಕಾದಂಥ ವಿಚಾರ.